ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ತಿಳ್ಕೊತೀನಿ ನೋಡ್ರಿ. ನಾವು ಆರಾಮದೀವಿ. ಇವತ್ತಿನ ವಿಡಿಯೋ ಒಳಗೆ ನಿಮಗೆ ನಾನು ಏನು ತೋರ್ಸಕತ್ತೀನಪ್ಪ ಅಂತ ಹೇಳಿದ್ರೆ ಚಕ್ಲಿ ಮಾಡೋದು ತೋರ್ಸಕತ್ತೀನಿ ನೋಡ್ರಿ ಫ್ರೆಂಡ್ಸ. ಚಕ್ಲಿಗೆ ಏನೇನು ಬೇಕಂತ ಹೇಳ್ತೀನಿ ಬರ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ. ಈಗ ಚಕ್ಲಿ ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾ ಇವತ್ತಿನ ವಿಡಿಯೋ ಒಳಗೆ ಚಕ್ಲಿ ಹುರಿಲಾರ್ದ ಆಮೇಲೆ ಹಂಗೆ ಹಸಿ ಹಿಟ್ಟಿನ ಅಕ್ಕಿ ಹಿಟ್ಟಿಂದ ಚಕ್ಲಿ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ದಾಡ ಹಾಕಂಗಿಲ್ಲ, ಹುರಿಯಂಗಿಲ್ಲ, ಏನಿಲ್ಲ ನೋಡ್ರಿ ಫ್ರೆಂಡ್ಸ. ಹಂಗೆ ಮಾಡಾಕತ್ತೀನಿ ನಾನು. ಅಂದು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ. ಭಾಳ ಕ್ರಿಸ್ಪಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ. ಏನು ಇದನ್ನು ಬೇಡ್ರಿ, ಹುರಿದು ಮನ್ಯಾಗ ಅಕ್ಕಿ ಹಿಟ್ಟಿದ್ರೆ ಸಾಕ್ರಿ. ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟಿತ್ತಂದ್ರೆ ಸಾಕು ನೋಡ್ರಿ ಫ್ರೆಂಡ್ಸ. ಹುರಿಯೋದೇ ಬೇಕಾಗಿಲ್ಲ ರೀ, ಅಷ್ಟು ಟೇಸ್ಟ್ ಹಾಕೋ ನೋಡ್ರಿ ಫ್ರೆಂಡ್ಸ. ಆ ಚಕ್ಲಿ ಮಾಡೋಕೆ ಏನು ಬೇಕಂತಂದು ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ಈ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಇದು ಒಂದು ಬೌಲ್ ಪೂರ್ತಿ ಅಕ್ಕಿ ಹಿಟ್ಟು ಈ ಬೌಲಲ್ಲೇ ಒಂದು ಅಕ್ಕಿ ಹಿಟ್ಟು ತೊಗೊಂಡ್ವಿ ಅಂದ್ರೆ ಇದ್ರ ಅರ್ಧ ನಾವು ಪುಟಾಣಿ ಹಿಟ್ಟು ತೊಗೋಬೇಕು ನೋಡ್ರಿ ಫ್ರೆಂಡ್ಸ. ಇದ್ರ ಅರ್ಧ ಪುಟಾಣಿ ಹಿಟ್ಟು ತೊಗೋಬೇಕು ರೀ. ಹುರಿದು ಕಡ್ಲಿ ಹಿಟ್ಟು ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ನೀವು ಪುಟಾಣಿ ಹಿಟ್ಟು ತೊಗೋಬೇಕು ನೋಡ್ರಿ. ಅದಕ್ಕೆ ಉಪ್ಪು, ಅರ್ಶಿಣ ಪುಡಿ, ಎಣ್ಣೆ, ಜೀರಿಗೆ, ಹಸಿ ಎಳ್ಳು, ಖಾರ ಪುಡಿ ಬೇಕು ನೋಡ್ರಿ ಫ್ರೆಂಡ್ಸ. ಈಗ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಹಿಟ್ಟು ಮಾಡೋಕೆ ಸ್ವಲ್ಪ ಎಣ್ಣೆ ಕಾಸ್ಕೋಬೇಕ್ರಿ ಫ್ರೆಂಡ್ಸ. ಎಣ್ಣೆ ಕಾಸ್ಕೊಂಡ್ರಿ ಈ ರೀತಿ ಎಣ್ಣೆ ಕಾಸ್ಬೇಕು. ಈಗ ಎಣ್ಣೆ ಕಾಯಕ್ಕಿಟ್ಟು ಈಗ ಹಿಟ್ಟು ಹಾಕೊಳ್ಳೋಣ್ರಿ. ನೋಡ್ರಿ, ನಾ ಇದ್ರಲ್ಲೇ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ನಿಮ್ಗೆ ಅಳತಿ ಗೊತ್ತಾಗೋದಿಲ್ಲ ಅಂದ್ರೆ ಇನ್ನೊಮ್ಮೆ ಅಳತಿ ಮಾಡಿ ತೋರಿಸ್ತೀನಿ ರೀ. ಇದರಲ್ಲೇ ಒಂದು ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ. ನೋಡಿರಿ, ಇದ್ರ ಅರ್ಧ ಪುಟಾಣಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ನೋಡ್ರಿ, ಈ ರೀತಿ ಅರ್ಧ ಪುಟಾಣಿ ಹಿಟ್ಟು ತೊಗೋಬೇಕ್ರಿ. ಈ ರೀತಿ ಪುಟಾಣಿ ಹಿಟ್ಟು ತೊಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ತಕ್ಕಷ್ಟು ಉಪ್ಪು, ಎಳ್ಳು, ಹಸಿ ಎಳ್ಳು ತೊಗೊಂಡಿ ನೋಡ್ರಿ. ಆಮೇಲೆ ಜೀರಿಗೆ ನೋಡ್ಕೊಂಡು ಹಾಕೋರಿ. ಜೀರಿಗೆ, ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಟ್ರಿ. ಈಗ ಇದನ್ನ ಕಲಿಸ್ಕೊಳ್ಳೋಣ್ರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಅದು ಆ ಎಣ್ಣೆ ಒಳಗೆ ಇರುತ್ತೆ ನೋಡ್ರಿ ಫ್ರೆಂಡ್ಸ. ಎಣ್ಣೆ ಕಾಯ್ಬೇಕ್ರಿ. ಚೆನ್ನಾಗಿ ಎಣ್ಣೆ ಕಾಯ್ತಂದ್ರೆ ಈ ಹಿಟ್ಟಿಗೆ ಹಾಕ್ಕೊಂಡು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಅಷ್ಟು ಕ್ರಿಸ್ಪಿ ಆಗ್ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ. ತಣ್ಣೀರ್ಲನ ನಾದ್ಕೊಂತೀವಿ ರೀ, ಬಿಸಿನೀರು ಅಂತ ಏನಿಲ್ಲ ರೀ ಫ್ರೆಂಡ್ಸ. ತಣ್ಣೀರ್ಲನ ನಾದೋದ್ರಿ. ನೋಡ್ರಿ, ಕಾದಟ್ಟಿಗೆ ಅದು ಎಣ್ಣೆ ಹಿಟ್ಟಿಗೆ ಹಾಕ್ಕೊಂಡ್ರೆ ಬರ್ಬೇಕು ನೋಡ್ರಿ. ಅದು ಎಣ್ಣೆ ಆ ಥರ ಎಣ್ಣೆ ಕಾಸ್ಕೊಬೇಕ್ರಿ. ನೋಡ್ರಿ, ಕಾದಟ್ಟಿಗಿದೆ ನೋಡ್ತಿರ್ಬೋದು ನೀವು. ನೋಡ್ರಿ, ಹಿಟ್ಟಿಗೆ ಈ ರೀತಿ ಹಾಕ್ಕೊಂಡ್ರೆ ಈಗ ಬುರುಗಿ ಹೇಳ್ಬೇಕು ನೋಡ್ರಿ. ಈ ರೀತಿ ಎಣ್ಣೆ ಕಾಸ್ಕೋಬೇಕ್ರಿ ಫ್ರೆಂಡ್ಸ್. ನೋಡ್ರಿ, ಬಬಲ್ಸ್ ಬಂದವಲ್ರಿ. ಈ ರೀತಿ ಎಣ್ಣೆ ಕಾಯ್ಬೇಕು ನೋಡ್ರಿ. ನೋಡ್ರಿ, ಈ ರೀತಿ ಆಗ್ಬೇಕು ನೋಡ್ರಿ. ಹಿಟ್ಟು ಎಣ್ಣೆ ಒಳಗೆ ಕುದ್ದಂಗೆ ಆಗ್ಬೇಕ್ರಿ. ಅದು ಈ ರೀತಿ ಕಾಸ್ಕೋಬೇಕು. ನಾವು ದಾಡ ಅದು ಏನು ಹಾಕ್ಲಾರ್ದ ನ್ಯಾಚುರಲ್ ಆಗಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಈ ರೀತಿ ಗುಳ್ಳ ಹೇಳ್ಬೇಕ್ರಿ. ಈಗ ಇದನ್ನು ಸ್ವಲ್ಪ ಎಣ್ಣೆ ಸುಡ್ತೈತ್ರ, ಅದು ನೋಡ್ಕೊಂಡು ಕಲಿಸ್ಕೊರಿ. ಸ್ವಲ್ಪ ಕೈ ಸುಟ್ಕೊಂಡ್ರಿ ಮತ್ತು ಚಂಚಲನ ಕಲಿಸ್ಕೊಂಡ್ಬಿಡ್ರಿ.
ಕಲಿಸ್ಕೊಳ್ಬೇಕು. ಬಬಲ್ಸ್ ಎದ್ದು ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಚಕ್ಲಿ. ನೀರು ಮಿಕ್ಸ್ ಮಾಡ್ಲಾರ್ದ ಈ ಎಣ್ಣೆನ ಬೇಸಾಗ ಇದು ಮಾಡ್ಕೊಬೇಕ್ರಿ. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಚಕ್ಲಿ. ಈ ರೀತಿ ನಾದ್ಕೊಳ್ಳೋದ್ರಾಗಿರ್ತದೆ ನೋಡ್ರಿ. ಹದವಾಗಿ ನಾದ್ಕೊಂಡ್ರೆ ನಮಗೆ ಚಕ್ಲಿ ಪರ್ಫೆಕ್ಟ್ ಬರ್ತಾವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ. ಈ ರೀತಿ ಎಣ್ಣೆ ಹಾಕ್ಕೊಂಡಿಂದ ಈ ರೀತಿ ಕೆಂಪಾಗೋಗಂಗೆ ಕೈಲಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕು ನೋಡ್ರಿ. ಈ ರೀತಿ ಅಂದರೆ ಪರ್ಫೆಕ್ಟ್ ಚಕ್ಲಿ ಹಿಟ್ಟಿನ ಹದಕ್ಕೆ ಬಂದೈತೆ ನೋಡ್ರಿ ಫ್ರೆಂಡ್ಸ. ಹೊಡಿಬಾರ್ದ್ರಿ ಅದು ಒಟ್ಟಾರಿ. ಈ ರೀತಿ ಆಗ್ಬೇಕ್ರಿ. ಇದಕ್ಕೆ ನೀರು ಹಾಕಿ ನಾದ್ಕೊಳ್ಳೋಣ ನೋಡ್ರಿ. ನಾವು ಇವಕ್ಕೆ ನಮ್ಮ ಕಡೆ ಅಜ್ವಾನ್ ಅಂತೀವಿ. ಉತ್ತರ ಕರ್ನಾಟಕ ಸೈಡ್ ಒಬ್ಬೊಬ್ರು ಓಮ್ ಕಾಳು ಅಂತಾರೆ. ನಾವು ಅಜ್ವಾನನ ಹಿಂಗೆ ತಿಕ್ಕಿ ಹಾಕೋಬೇಕು ನೋಡ್ರಿ. ಘಮ ಮಸ್ತ್ ಬರ್ತೈತೆ ರೀ ನೋಡ್ರಿ. ಪರ್ಫೆಕ್ಟಾಗಿ ಹದ ಬಂದೈತೆ ರೀ ಫ್ರೆಂಡ್ಸ. ನೋಡ್ರಿ ಈಗ ನೀರು ಹಾಕಿ ನಾದ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳೋಣ್ರಿ. ನಾನು ತಣ್ಣೀರ ತೊಗೊಂಡೆ ನೋಡ್ರಿ ಫ್ರೆಂಡ್ಸ. ನಾ ಏನು ಬಿಸಿನೀರು ತೊಗೊಂಡಿಲ್ಲ. ನಾನು ತಣ್ಣೀರು ತೊಗೊಂಡು ಈ ರೀತಿ ನಾದ್ಕೊಳ್ತೀನಿ ನೋಡ್ರಿ. ನಾನು ತೋರಿಸಿದ್ನಲ್ರಿ ಫ್ರೆಂಡ್ಸ, ಒಣ ಹಿಟ್ಟು ಹಿಂಗೆ ಮುಟ್ಗಿ ಮಾಡಿದ್ರೆ ಹಿಂಗೆ ಇದು ಉಂಡೆ ಆಗ್ಬೇಕು ನೋಡ್ರಿ ಕೈಯಾಗ. ಅಂದ್ರೆ ಪರ್ಫೆಕ್ಟ್ ಚಕ್ಲಿ ಹಿಟ್ಟು ಬಂದೈತಂತ ಅರ್ಥ ನೋಡ್ರಿ ಫ್ರೆಂಡ್ಸ. ತುಂಬ ಅಂದ್ರೆ ತುಂಬ ಕ್ರಿಸ್ಪಿಯಾಗಿ ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್. ಇವು ಚಕ್ಲಿ ನಾವು ತೋರಿಸ್ತೇನೆ ನಿಮಗೆ ನೋಡ್ರಿ. ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈ ರೀತಿ ಬರ್ಬೇಕು ರೀ. ಈಗ ಚಕ್ಲಿ ಹಾಕ್ಕೊಂಡ್ರಿ ನೋಡ್ರಿ. ಈ ರೀತಿ ಈ ಸಂಡಿಗೆ ಒತ್ತಡನಾಗ ತುಂಬ್ಕೊಂಡಿನಿ ನೋಡ್ರಿ. ನಾನು ತುಂಬ್ಕೊಂಡು ಚಕ್ಲಿ ಮಾಡೋಣ ಬರ್ರಿ. ಎಣ್ಣೆ ಕಾಯಕ್ಕಿಟ್ಟು ಚಕ್ಲಿ ನೋಡ್ರಿ. ಈ ರೀತಿ ತೀರಾ ಗಟ್ಟಿಗಾದ್ರೆ ಇದನ್ನು ಹತ್ಕಕ್ಕೆ ಇದಾಗೋದಿಲ್ರಿ ಫ್ರೆಂಡ್ಸ. ಈ ರೀತಿ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ರೀತಿ ಮಾಡ್ಕೋಬೇಕ್ರಿ. ಈ ರೀತಿ ನೋಡ್ರಿ ಮಾಡ್ಕೊಂಡಿವಿ. ಈಗ ಎಣ್ಣೆಗೆ ಹಾಕೊಂಡ್ರಿ ನೋಡ್ರಿ. ನಮ್ಮ ಈ ರೀತಿ ಬಂದ ನೋಡಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು ಹೆಂಗೆ ಸಪ್ಳಕ್ಕವಂತ ನೋಡ್ರಿ. ಮೂರು ತೋರಿಸ್ತೀನಿ ನೋಡ್ರಿ ಹೆಂಗೆ ಎಷ್ಟು ಕ್ರಿಸ್ಪಿ ಆಗ್ಯಾವಂದ್ರೆ ಫ್ರೆಂಡ್ಸ. ನೋಡ್ರಿ ಕೇಳ್ತಿರ್ಬೋದು ನೀವು ಸಪ್ಳ. ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಹೆಂಗೆ ಸಪ್ಳಕ್ಕವು ಪರ್ಫೆಕ್ಟಾಗಿ ನೀವು ಹಿಟ್ಟು ಕರೆಕ್ಟಾಗಿ ನಾದ್ಕೊಂಡ್ರೆ ನಾ ಹೇಳಿದ ಮೆಥಡ್ ಒಳಗೆ ಈ ರೀತಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ. ನಾ ಏನು ಅದಕ್ಕೆ ದಾಡ ಹಾಕಿಲ್ಲ, ಸೋಡಾ ಪುಡಿ ಹಾಕಿಲ್ಲ, ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ. ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಬಂದ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪೂ ಎಣ್ಣೆ ಹಿಡ್ದಲ್ರಿ ಫ್ರೆಂಡ್ಸ. ನೋಡ್ಬೋದು ನೀವು ಎಷ್ಟು ಮಸ್ತ್ ಬಂದ ನೋಡ್ರಿ. ನೀವು ಈ ರೀತಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ.